ಎಲ್ರಿಗೂ ನಮಸ್ಕಾರ. NSUI ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಇವತ್ತು ನಡೀತಾ ಇರುವಂತಹ ಪತ್ರಿಕಾಗೋಷ್ಠಿಗೆ ಮೊಟ್ಟ ಮೊದಲ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ NSUI ನ ಉಪಾಧ್ಯಕ್ಷ ಹರ್ಷನ್ ಪೂಜಾರಿ, ಜೊತೆಗೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ NSUI ಅಧ್ಯಕ್ಷ ಕ್ರಿಸ್ಟನ್ ಮೆನೆಜಸ್, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಸುಳ್ಯ, ಜೊತೆಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ NSUI ಅಧ್ಯಕ್ಷ ಸಾಹಿಲ್ ಮಂಚಿಲ, ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ NSUI ನ ಉಪಾಧ್ಯಕ್ಷ ಮುಹೇಮಿನ್ ಕೆಂಪಿ, ಜೊತೆಗೆ ಸುಳ್ಯ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಧನುಷ್ ಗೋಕಟ್ಟಿ. ಸೊ ಇಷ್ಟು ಮಂದಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಸೇರುತ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಲೋಕಸಭೆಯ ವಿಪಕ್ಷ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ಅಗ್ರ ನಾಯಕರು ಕೂಡ ಆಗಿರುವಂತಹ ಶ್ರೀ ರಾಹುಲ್ ಗಾಂಧೀಜಿ ಅವರು ಚಾತ್ರೋं की गूंज ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ ದೇಶಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ NSUI ಹಾಗೇನೆ ಯೂತ್ ಕಾಂಗ್ರೆಸ್ ಸಂಘಟನೆಯವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಚಾತ್ರೋं की गूंज ಅಂದ್ರೆ ಏನು? ಚಾತ್ರೋं की गूंज ಅಂದ್ರೆ ವಿದ್ಯಾರ್ಥಿಗಳ ಧ್ವನಿ. ಸೊ ಈ ಕಾರ್ಯಕ್ರಮವನ್ನು ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಈ ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ತೆರಳ್ತಾ ಇದ್ದಾರೆ. ಅಲ್ಲಿ ಆಗುವಂತಹ ಸಮಸ್ಯೆಗಳು, ಪರೀಕ್ಷಾ ವಿಭಾಗದಲ್ಲಿ ಯಾವ ರೀತಿ ಅಕ್ರಮಗಳು ನಡೀತಾ ಇದೆ, NTA ಇದರಲ್ಲಿ ಎಷ್ಟು ಪೇಪರ್ಗಳು ಲೀಕ್ ಆಗಿರೋದು, ಇತ್ತೀಚಿನ ನೀಟ್ ಎಕ್ಸಾಮ್ ನ ಕೂಡ ನಾವು ನೋಡಿದ್ದೇವೆ. ಎಷ್ಟು ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಹೇಗೆ ಆಗುತ್ತೆ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಶಿಕ್ಷಣ ಇಲಾಖೆ ಇದೆಯಾ ಇಲ್ಲವೋ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಸೊ ಇದರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಏನು ಅಭಿಪ್ರಾಯ ಇದೆ ಅದನ್ನು ಸಂಗ್ರಹ ಮಾಡಿ ಈ ದೇಶದ ಪ್ರಧಾನ ಮಂತ್ರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡುವಂಥದ್ದು ಈ ವಿದ್ಯಾರ್ಥಿಗಳ ಧ್ವನಿ ಚಾತ್ರೋं की गूंज. ಮೊದಲನೇದಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಈ 8 ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರತಿ ಅಸೆಂಬ್ಲಿ ಪ್ರೆಸಿಡೆಂಟ್ಗಳು ಜೊತೆಗೆ ಉಸ್ತುವಾರಿಗಳು ತೆರಳಿ ಕ್ಯಾಂಪಸ್ ಗಳಲ್ಲಿ ಈ ಒಂದು ಪತ್ರ ಏನನ್ನ ಕೈಯಲ್ಲಿದೆ ತಮಗೆ ನೀಡ್ತೇವೆ. ಇದನ್ನ ನೇರವಾಗಿ ವಿದ್ಯಾರ್ಥಿಗಳು ಸಹಿ ಮಾಡಿ ಒಂದು ಸಿಗ್ನೇಚರ್ ಕ್ಯಾಂಪೇನ್, ಸಹಿ ಸಂಗ್ರಹ ಅಭಿಯಾನವನ್ನ ಮಾಡಿ ಇದನ್ನ ನಾವು ನೀಡುವಂತಹದ್ದು ಈ ದೇಶದ ಪ್ರಧಾನ ಮಂತ್ರಿಗಳಿಗೆ. ಇದರಲ್ಲಿ 2ನೇ ಬೇಡಿಕೆ. ಮೊದಲನೆಯದು, ಕಂಡಕ್ಟ್ ಅ ಟ್ರಾನ್ಸ್ಪರೆಂಟ್ ಅಂಡ್ ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಇಂಟು ದ ನೀಟ್ ಪೇಪರ್ ಲೀಕ್ ಅಂಡ್ ಮೇಕ್ ಆಲ್ ಫೈಂಡಿಂಗ್ಸ್ ಪಬ್ಲಿಕ್. ನಂಬರ್ 2, ಟೇಕ್ ಇಮಿಡಿಯೇಟ್ ಅಕೌಂಟಬಿಲಿಟಿ measures including seeking the resignation of Honorable Minister of Education Shri Dharmendra Pradhan ji for failing to prevent and address this serious breach of examination system. ಇವಾಗ ನಾವು ಮೊನ್ನೆ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೇವೆ ನೀಟ್ ಅನ್ನ. ಅದರಲ್ಲಿ ಈ ದೇಶದ ವಾಯುಸೇನೆಯ ವಿಮಾನಗಳಲ್ಲಿ ಪೇಪರ್ ಅನ್ನು ಕೊಡುತ್ತಾರೆ. ಅಂದ್ರೆ ನಾವು ದೇಶದ ಒಳಗಡೆ ಆತಂಕವಾದಿಗಳಿದ್ದಾರೆ. ಯಾರು ಈ ಪೇಪರ್ ಲೀಕ್ ಮಾಡ್ತಾ ಇದ್ದಾರೆ ಇವರು ಆತಂಕವಾದಿಗಳು. ಪೇಪರ್ ನೀಟ್ ಲೀಕ್ ಮಾಡಿ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಏನು ಪರಿಹಾರವನ್ನು ಸರ್ಕಾರ ನೀಡ್ತಾ ಇದೆ? ಕೇಂದ್ರ ಸರ್ಕಾರ ಇದರ ಬಗ್ಗೆ ಮಾತನಾಡಬೇಕು. ಸೊ ಈಗ ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡುವ ತನಕ ಈ ಹೋರಾಟ ನಡೀಲಿಕ್ಕಿದೆ. ಚಾತ್ರೋं की गूंज ದೇಶಾದ್ಯಂತ ಈ ಜುಲೈ ತಿಂಗಳು ನಡೆಯುತ್ತೆ. ಜೊತೆಗೆ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವೆಲ್ಲರೂ ಕೂಡ ದೆಹಲಿಗೆ ತೆರಳ್ತಾ ಇದ್ದೇವೆ. ದೆಹಲಿಗೆ ತೆರಳಿ ಸಂಸತ್ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಸಂಸತ್ ಚಲೋ ಕಾರ್ಯಕ್ರಮ ಆಗಸ್ಟ್ ಮೊದಲನೇ ವಾರದಲ್ಲಿ ದೆಹಲಿಯಲ್ಲಿ ನಡೀತಾ ಇದೆ. ಸೊ NSUI ಸಂಘಟನೆ ದೇಶವ್ಯಾಪ್ತಿಯಿಂದ ಎಲ್ಲ ವಿದ್ಯಾರ್ಥಿ ನಾಯಕರು ಜೊತೆಯಾಗಿ ಸೇರ್ಕೊಂಡು ದೆಹಲಿಗೆ ತೆರಳಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತೇವೆ. ಇದು 1ನೇ ವಿಷಯ. 2ನೇ ವಿಷಯ, ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದ್ರೆ, ಇತ್ತೀಚೆಗೆ ಕೆಲ ವಿದ್ಯಾರ್ಥಿಗಳು NSUI ಸಂಘಟನೆ ಸಂಪರ್ಕ ಮಾಡ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಕೆಲವು ಸ್ಟೂಡೆಂಟ್ಸ್ ನಮ್ಮ ಬಳಿ ಬಂದು ಭೇಟಿ ಮಾಡ್ತಾರೆ. ಅವರೊಂದು ಸಮಸ್ಯೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ಹಂಪನಕಟ್ಟೆಯಲ್ಲಿರುವಂತಹ ಮಂಗಳೂರು ವಿಶ್ವವಿದ್ಯಾಲಯ ಕ್ಯಾಂಪಸ್ ನಲ್ಲಿ MCOM ಎಂಬ ಒಂದು ಕೋರ್ಸ್ ಅನ್ನ ಈ ಪ್ರಸ್ತುತ ವರ್ಷದಿಂದ ರದ್ದು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಸಮಸ್ಯೆಗೊಳಗಾಗ್ತಿದ್ದಾರೆ. ಈಗ ಯಾವುದೇ ಒಂದು ಕೋರ್ಸ್ ಅನ್ನು ರದ್ದು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಇಂಟೇಕ್ ಇಲ್ಲ, ವಿದ್ಯಾರ್ಥಿಗಳು ಅದಕ್ಕೆ ಸೇರ್ಪಡೆ ಆಗ್ತಿಲ್ಲ. ಆದ್ರೆ
M.Com ಕೋರ್ಸ್ಗೆ ಆಲ್ರೆಡಿ 40 ಮಂದಿ ವಿದ್ಯಾರ್ಥಿಗಳು ದಾಖಲಾತಿಗೆ ಬಂದು ರೆಡಿ ಆಗಿದ್ದಾರೆ. ಜೊತೆಗೆ ಮುಂದಿನ ನೆಕ್ಸ್ಟ್ ಬ್ಯಾಚ್ B.Com ಮಾಡಿ ಅದಕ್ಕೆ ಉತ್ತೀರ್ಣವಾದ ವಿದ್ಯಾರ್ಥಿಗಳು ಕೂಡ M.Com ಗೆ ಬಂದು ಸೇರ್ಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳ ಇಂಟೇಕ್ ಇದೆ, ಈ ಸಂದರ್ಭದಲ್ಲಿ M.Com ಅನ್ನ ರದ್ದು ಮಾಡುವಂತದ್ದು ಎಷ್ಟು ಸರಿ? ಕಾಸರಗೋಡು, ಉಪ್ಪಳ ಭಾಗದಿಂದ ಟ್ರೈನ್ ನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಮಂಗಳೂರು ಸೆಂಟ್ರಲ್ ಅಲ್ಲಿ ಇಳ್ಕೊಂಡು ನಡ್ಕೊಂಡು ಹಂಪನಗಟ್ಟಿ ಕ್ಯಾಂಪಸ್ಗೆ ಬರ್ತಾರೆ. ಜೊತೆಗೆ ಸುರತ್ಕಲ್ ಭಾಗದಿಂದ, ಮುಲ್ಕಿ ಭಾಗದಿಂದ, ಕಿನಿಗಳು ಎಲ್ಲರೂ ಕೂಡ ಮಂಗಳೂರು ನಗರ ಹತ್ರ ಆಗ್ತದೆ. ಮಂಗಳೂರು ನಗರಕ್ಕೆ ಬಸ್ ಪಾಸ್ ಉಚಿತವಾಗಿದೆ. ಸೊ ಎಲ್ಲರೂ ಕೂಡ ಇಲ್ಲಿಗೆ ಬಸ್ ನಲ್ಲಿ ಬಂದು ಕಲಿಯುವಂಥದ್ದು. ಈಗ ಏಕಾಏಕಿ ನೀವು M.Com ಅನ್ನು ರದ್ದು ಮಾಡಿ ಕೊಣಾಜೆಗೆ ಹೋಗ್ಬೇಕಂತ ಹೇಳಿದ್ರೆ ಅದು ಬಹಳ ಕಷ್ಟ ಆಗ್ತದೆ. ಕೆಲವು ಕೋರ್ಸ್ಗಳನ್ನು ರದ್ದು ಮಾಡ್ತಾ ಇದ್ದೀರಿ, ಅದಕ್ಕೆ ಅರ್ಥ ಆಗ್ತದೆ ನಮ್ಗೆ, ಯಾಕಂತ ಹೇಳಿದ್ರೆ ದಾಖಲಾತಿಗಳಿಲ್ಲ ಅಂತ ಹೇಳಿ. ಅದು M.Com ಕೋರ್ಸ್ ಅಲ್ಲಿ ದಾಖಲಾತಿ ಇದೆ, ಆದ್ರೂ ಕೂಡ ಯಾಕೆ ನೀವು ರದ್ದು ಮಾಡ್ತಾ ಇದ್ದೀರಾ? VC ನಾವು ನೇರವಾಗಿ ಪ್ರಶ್ನೆ ಮಾಡ್ತೇವೆ. ಜೊತೆಗೆ ಇದರ ನಂತರ ನಾವು VC ಒಂದು ಮನವಿಯನ್ನ ಮಾಡ್ತೇವೆ. ಜೊತೆಗೆ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ತೇವೆ, ದಯವಿಟ್ಟು M.Com ಕೋರ್ಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಬಳಿ ಬಂದು ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ. ಅದರ ಅರ್ಥ ಇನ್ನು ಎಷ್ಟು ಮಂದಿ ವಿದ್ಯಾರ್ಥಿಗಳು ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ದೂರದಿಂದ ಮುಲ್ಕಿಯಿಂದ ಅಥವಾ ಮೂಡುಬಿದ್ರಿಂದ ಆ ಕಡೆ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಕೊಣಜಿಗೆ ಹೋಗಿ ಬಹಳ ದೂರ ಆಗ್ತದೆ. ಇಷ್ಟು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಮಂಗಳೂರಿನಲ್ಲಿ ನಡೀತಾ ಇತ್ತು. ಈಗ ನೀವು ಯಾರ ಲಾಬಿಗೆ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಇದರ ಹಿಂದಗಡೆ ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರದ್ದು ಏನಾದ್ರು ಕೈವಾಡ ಇದೆಯಾ? ನಮ್ಗೆ ಕೆಲವು ಶಿಕ್ಷಕರು ಯಾರು ಅವ್ರು ಹೇಳ್ತಾರೆ, ಕೆಲವು ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳ ಲಾಬಿ ಇದ್ರ ಹಿಂದೆ ಇದೆ. M.Com ಅನ್ನು ಯೂನಿವರ್ಸಿಟಿಯಲ್ಲಿ ಕ್ಯಾನ್ಸಲ್ ಮಾಡಬೇಕು, ಅವರ ಲಾಬಿ ನಡೀತಾ ಇದೆ. ಈ ಲಾಬಿಗಳಿಗೆಲ್ಲ ವಿದ್ಯಾರ್ಥಿಗಳು ಕೂಡ ಹೆದರುವುದಿಲ್ಲ. ವಿದ್ಯಾರ್ಥಿಗಳ ಜೊತೆ NSS ಸಂಘಟನೆ ಇದೆ. ನಾಳೆ ಏನಾದ್ರೂ ಯೂನಿವರ್ಸಿಟಿಗೆ ಪ್ರತಿಭಟನೆ ಮಾಡಿ ಮುತ್ತಿಗೆ ಹಾಕ್ಬೇಕಂತ ಪರಿಸ್ಥಿತಿ ಬಂದರೂ ಕೂಡ ನಾವು ಮಾಡೇ ಮಾಡ್ತೇವೆ. ಯಾಕಂತ ಹೇಳಿ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ. ಮೊದಲಿಗೆ ನಾವು VC ಅವರಿಗೆ ಮನವಿ ಮಾಡ್ತೇವೆ, ನಂತರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ. ಮನವಿಗೆ ಸ್ಪಂದಿಸದೆ M.Com ಅನ್ನು ರದ್ದು ಮಾಡಿದೆ ಅದಲ್ಲಿ NSY ಸಂಘಟನೆ ಹೋರಾಟವನ್ನ ಮಾಡ್ತದೆ. ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ಹೌದು ಸರ್, ಹೌದು. ನಾವು ಫಸ್ಟಿಗೆ VC ಅವರ ಬಳಿ ಇದರ ಬಗ್ಗೆ ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ಮಾತನಾಡಿದಾಗ ಅವ್ರು ಹೇಳ್ತಿದ್ದು ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬಂದು ನೀವು ಹೋಗಿದ್ದೀರಾ, ನೀವು ಕೇಳಿದ್ರಾ, ಎದಕ್ಕೆ ಎದಕ್ಕೆ ಇಲ್ಲಿ ಯಾಕೆ ಕ್ಲೋಸ್ ಮಾಡ್ತಾ ಇದ್ರಿ, ಅಲ್ಲಿ ಯಾಕೆ ಕೊಣಾಜೆಯಲ್ಲಿ? ಇಲ್ಲ ಸರ್, ನಮ್ಗೆ ಶನಿವಾರ ಬಂದದ್ದು. ಸೊ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಇವತ್ತು ನಂತರ ಹೋಗಿ ಮನವಿಯನ್ನು ಕೊಡ್ತಾ ಇದ್ವಿ. ಇಲ್ಲ, VC ನಾವು ಮನವಿಯನ್ನು ಹೋಗಿ ಕೊಡ್ತೇವೆ. ಅವರ ಉತ್ತರ ಏನಂದ್ರೆ ಪಡ್ಕೊಂಡು ನಂತರ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ನೀಡ್ತೇವೆ. ನಂತರ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. ನೀವ್ ಹೆಂಗ್ ಹೇಳ್ತೀರಿ? ಮತ್ತೆ ಇದು ಏನೋ ಗೊತ್ತಿರ್ತಾನೆ ಮತ್ತೆ ಸರ್ ನಮ್ಗೆ ವಿದ್ಯಾರ್ಥಿಗಳು ನೀವು ಈಗ ಇದಂದ್ರಿ ಪ್ರೈವೇಟ್ ಲಾಬಿ ಮಾಡಿ ನೀವ್ ಹೇಗೆ ಹೇಳ್ತೀರಿ? ಇನ್ನೂ ನೀವು ಡಿಸ್ಕಷನ್ ಮಾಡಿಲ್ಲ. ಎಸ್, ಅದು ಯಾವ ರೀತಿ? ನಾವು ಶಿಕ್ಷಕರ ಜೊತೆ ಚರ್ಚೆಯನ್ನ ಮಾಡಿದ್ರೆ ಹೆಸರು ಜೊತೆಗೆ ಸಮಸ್ಯೆ ಆಗ್ಬೋದು. ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಶಿಕ್ಷಕರು ಬೇರೆ. ಈಗ ಯಾರು ಇದು ಮಾಡಿದ ಡಿಸಿಷನ್ ಯೂನಿವರ್ಸಿಟಿಯಿಂದ ಹೌದು, ಅದನ್ನ ನೀವು ಇನ್ನೂ ಕೇಳಿಲ್ಲ. ಹೌದು. ಅದನ್ನ ನೀವು ಹೇಗೆ ಹೇಳ್ತೀರಿ? ಪ್ರೈವೇಟ್ ಲಾಬಿ ಇದಾಗಿದೆ. ನಮ್ಗೆ ಶಿಕ್ಷಕರ ಬಂದಂತಹ ಮಾಹಿತಿ ಇದು. ಮಂಗಳೂರು ಯೂನಿವರ್ಸಿಟಿ ಹಂಪನಗಟ್ಟಿಯಿಂದ ಕೆಲವು ಶಿಕ್ಷಕರು ನಮ್ಗೆ ಚರ್ಚೆ ಮಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ, ಇದನ್ನೆಲ್ಲ ಮಾಡುವಂತದ್ದು ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವರ ಲಾಬಿಗೆ VC ಅವರು ಮಾಡಿದ್ದಾರಾ ಎಂಬ ಒಂದು ಪ್ರಶ್ನೆ. ಅದನ್ನ ನಾವು VC ಅವರಿಗೆ ಪ್ರಶ್ನೆ ಮಾಡ್ತೇವೆ. ಆದಷ್ಟು ಬೇಗ ನಾವು ಮನವಿಯನ್ನು ಕೂಡ ಇವತ್ತು ನಾಳೆ ನೀಡುತ್ತಲಿದ್ದೇವೆ. ಅದರ ನಂತರ ನಾವು ಸಚಿವರಿಗೆ, ಸರ್ಕಾರದ ಅಧಿಕಾರಿಗಳಿಗೆ ಇದರ ಬಗ್ಗೆ ಮನವರಿಕೆಯನ್ನು ಮಾಡ್ಲಿಕ್ಕಿದ್ದೇವೆ. ಖಚಿತ ಅವರಿಗೆ ಈ ಸಲ ಸುತ್ತೋಲೆ ಬಂದಿರುವಂತದ್ದು. ಅದು ಈ ವರ್ಷದಿಂದ M.Com ಅನ್ನ ಹಂಪನಕಟ್ಟೆ ಕ್ಯಾಂಪಸ್ ಶಿಫ್ಟ್ ಮಾಡಿ ಕೊಣಾಜೆ ಕೊಂಡೋಗ್ತಾ ಇದ್ದಾರೆ ಅಂತ ನಮ್ಮ ಹತ್ರ ವಿದ್ಯಾರ್ಥಿಗಳ ಹತ್ರ ಇದೆ, ಕಾಲೇಜಲ್ಲಿ ಇದೆ. ನಮ್ಗೆ ಅವರು ವಿದ್ಯಾರ್ಥಿಗಳು ನಮ್ಮನ್ನು ಭೇಟಿ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಇವತ್ತು ಇಲ್ಲ ನಾಳೆ ಮನವಿಯನ್ನು ಕೊಟ್ಟು ಅವರ ಸ್ಪಷ್ಟೀಕರಣ ಕೇಳಿದೆ VC ಅವರು ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಿ ಅಂತ. ನಂತರ ಅದರ ಬೇಸಿಸ್ ನಲ್ಲಿ ಅವರೇನೋ ಸರ್ಕಾರದ ಮೇಲೆ ದೂರ ಹಾಕುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಈಗ ಕೆಲವು ವಿದ್ಯಾರ್ಥಿಗಳು ಮಾತನಾಡಿದಾಗ ಟೀಚರ್ಸ್ಗಳು ಅವ್ರು ಹೇಳಿದ್ರೆ ಸರ್ಕಾರದಿಂದ ಆದೇಶ ಬಂದಿದೆ ಅಂತ. ವಿಲ್ ಟಾಕ್ ಟು ದ ಅಥಾರಿಟೀಸ್. ಬಿಕಾಸ್ M.Com ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ರೆಡಿ ಇದ್ದಾರೆ ಸೇರ್ಕೊಳ್ಳಿಕ್ಕೆ. ನಮ್ಮ ಬಳಿ ಬಂದ ವಿದ್ಯಾರ್ಥಿಗಳು ಕೂಡ M.Com ಗೆ ಸೇರ್ಕೊಳ್ಬೇಕು ಅಂತ ಹೇಳಿ ಬಂದಿರುವಂತದ್ದು. ಸೊ ಅವರ ಜೊತೆ ನಾವು ನಿಂತ್ಕೋಬೇಕು ಅಂತ. ಅವರು ಅಪ್ಲೈ ಮಾಡಿ ಇಲ್ಲ ಅಂತ ಹೇಳಿದಾರ ಅಥವಾ ಏನು? ಅವರಿಗೆ ಮಾಹಿತಿ ಬಂದಿರುವಂತದ್ದು ಈ ವರ್ಷದಿಂದ M.Com ಕೋರ್ಸ್ ಇಲ್ಲ. They have gone to apply. There is no application. This time they are not giving admission for M.Com in ಹಂಪನಘಟ್ಟ. ಹೌದು, ನಮ್ಗೆ ಮಾತಾಡಿದ್ರು, ನಮ್ಗೆ ಕಳಿಸ್ತಿಲ್ಲ. They have called us, have told us. Some teachers also no. ನಮ್ಗೆ ಸುತ್ತೋಲೆಯನ್ನು ಕಳಿಸ್ತಿಲ್ಲ. ಇಲ್ಲ, ನಮ್ಗೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಫೋನ್ ಮಾಡಿ ಇದ್ರ ಬಗ್ಗೆ ಮಾತುಕತೆ ಮಾಡಿದ್ದಾರೆ. ಇಲ್ಲಿ ಕೂಡ 2 ವಿದ್ಯಾರ್ಥಿಗಳು ಶನಿವಾರ ಬಂದು ಭೇಟಿಯಾಗಿದ್ದಾರೆ. ಸೊ ನಾವು VC ಅವರ ಬಳಿ ಮೊದಲು ತೆರಳಿ ಫಸ್ಟ್ಗೆ VC ಅವರ ಹತ್ರ ನಾವು ಒಂದು ಮಾತುಕತೆ ಮಾಡಿ ಮನವಿಯನ್ನು ನೀಡಬೇಕಂತಿದ್ದೇವೆ. ಸೊ ಇದು ನಮ್ಮ ಒಂದು ನಿರ್ಧಾರ. VC ಅವರಿಗೆ ಮನವಿ ಕೊಡ್ತೇವೆ. ಅವ್ರು ಏನಾದ್ರು ಇದಕ್ಕೆ ಸಕಾರಾತ್ಮಕವಾಗಿ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಹೇಗೆ ಹೇಳ್ತೇವೆ, ಆಗಿಲ್ಲ ಅಂತ ಪ್ರತಿಭಟನೆ ಮಾಡ್ತೇವೆ. ಈಗ ತಯಾರು ಮಾಡ್ತಾರೆ, ಅದು ಒರಿಜಿನಲ್. ನಾವು ಟೀಚರ್ಗಳ ಹೌದು ಶಿಕ್ಷಕರ ಬಳಿ ಮಾತನಾಡಿ ಇದರ ಬಗ್ಗೆ ನಾವು ಶಿಕ್ಷಕರ ಬಳಿ ಸ್ಪಷ್ಟೀಕರಣ ಅವ್ರು ಹೇಳಿದ್ರು ಕರೆಕ್ಟ್ ಆಗಿ ವಾಟ್ ಇಸ್ ಹ್ಯಾಪನಿಂಗ್.
ಕೆಲವು ವಿಷಯಗಳಲ್ಲಿ ಆಂತರಿಕವಾಗಿ ಮಾತುಕತೆ ಶಿಕ್ಷಕರು ವಿಸಿಯ ಜೊತೆ ಮಾತನಾಡ್ತಾರೆ. ಅಂಡ್ ನಮ್ಗೆ ಬಂದಂತ ಮಾಹಿತಿ ಕೆಲವು ಶಿಕ್ಷಕರು ವಿಸಿಯ ಮಾತುಕತೆ ಮಾಡಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾ ಇದ್ರೆ ಗವರ್ಮೆಂಟ್ ಇಂದ ಏನಾದ್ರು ಸಮಸ್ಯೆ ಆಗಿರೋದು ಅದಕ್ಕೆ ನಾವು ನಿಲ್ಲಿಸ್ತಾ ಇದ್ದೇವೆ, ಬಟ್ ವಿ ಶಿಫ್ಟಿಂಗ್ ಇಟ್ಟು ಕೊಣಾಜಿ, ಮೊದಲಿನ ಕೊಣಾಜಿಯಲ್ಲಿ ಮಾಡ್ತೇವೆ ಅಂತ. ಹಂಪನಕಟ್ಟಲ್ಲಿ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ? ಫ್ರೀ ಬಸ್ ಪಾಸ್ ಇದೆ ಮಕ್ಕಳಿಗೆ ಸಿಟಿಗೆ, ಕೊಣಾಜಿಗೆ ಬಸ್ ಇಲ್ಲ, ಫ್ರೀ ಬಸ್ ಪಾಸ್. ಸೊ ಇಲ್ಲಿ ಇರುವಂತದ್ದು ಹಂಪನಕಟ್ಟೆ ಕ್ಯಾಂಪಸ್. ಸೊ ಮಕ್ಕಳು ಬರ್ತಾ ಇದ್ದಾರೆ. ಅಂಡ್ ರೈಲಿನಲ್ಲಿ ಟ್ರೈನ್ ನಲ್ಲಿ ಪ್ರತಿನಿತ್ಯ ಎಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಎಂಕಾಮಿಗೆ. ಸೊ ಯಾಕೆ ಎಲ್ಲಿ ಕೊಣಾಜಿಯಲ್ಲಿ ಇದೆ, ಯಾವುದು ಕೊಣಾಜಿಯಲ್ಲಿ ಕೋರ್ಸ್ ಇದೆ ಫ್ರೀ ಬಸ್ ಅಂದ್ರೆ. ಈಗ ಯಾವುದೇ ಬಸ್ ಕೂಡ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾ ಇಲ್ಲ ಸರ್, ಗವರ್ಮೆಂಟ್ ಇಂದ ಇದರಿಂದ ಫ್ರೀ ಬಸ್ ಇರುವಂತ ಗವರ್ಮೆಂಟ್ ಅಲ್ಲಿ. ಸೊ ಬಸ್ಗಳು ಅಲ್ಲಿಗೆ ಈಗ ಹೋಗ್ತಾ ಇಲ್ಲ ಯಾವ್ದು ಕೂಡ, ಹಂಪನಕಟ್ಟೆಗೆ ಇರುವಂತದ್ದು. ಸೊ ದೂರದಿಂದ ಮಕ್ಕಳು ಬಂದಾಗ ದೇ ಆರ್ ಕಮಿಂಗ್ ಟು ಮ್ಯಾಂಗ್ಳೂರ್ ಸಿಟಿ. ಸೊ ಇಟ್ ಇಸ್ ಈಸಿ ಫಾರ್ ದೆಮ್. ಲಾಸ್ಟ್ ಅದ್ರ ಬಗ್ಗೆ ಎಲ್ಲ ಕೂಡ ನಾವು ಕೇಳಬೇಕಾಗ್ತದೆ ಸರ್, ಎಕ್ಸಾಕ್ಟ್ ಆಗಿ ದಾಖಲಾತಿ. ಈಗ 40 ವಿದ್ಯಾರ್ಥಿಗಳಿಂದ ಎನ್ಕ್ವೈರಿ ಬಂದಿದೆ ಫಾರ್ ಅಡ್ಮಿಷನ್, ಅವ್ರಿಗೆ ಇಲ್ಲ ಕೊಣಾಜಿಗೆ ಹೋಗ್ಬಿಡೋದು ಹೇಳಿದ್ದಾರೆ. ಸೊ ಅವ್ರು ಸಂಖ್ಯೆ ಕಡಿಮೆ ಆಗಿದ್ದಿದೆ ಅಂದ್ರೆ ಆ ಕಾರಣ ಇಟ್ಕೊಂಡು ಶಿಫ್ಟ್ ಮಾಡಿರ್ಬಹುದು, ಆದ್ರೆ ಈ ಸಲ ಜಾಸ್ತಿ ಇದೆ ದಾಖಲಾತಿಗೆ. ಕೆಲವು 40 ವಿದ್ಯಾರ್ಥಿ ಆಲ್ರೆಡಿ ಇದ್ದಾರೆ, ಒಂದು ಕೋರ್ಸ್ ಕೂಡ ಅವರಿಗೆ ಮಾಡ್ಬೋದು ಸರ್. ಸೊ ನಾವು ಮೊದಲು ನಾವು ವಿಸಿ ಎಲ್ಲ ಮೀಟ್ ಮಾಡ್ತೇವೆ. ಇವತ್ತು ನಾಗರಿಕ ವಿಷಯ ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣ ಅವ್ರಿಗೆ ಮೀಟ್ ಮಾಡಿ ಅವ್ರಿಗೆ ಮನವಿ ಮಾಡ್ತೇವೆ. ಅವ್ರ ಮನೆಗೆ ಏನಾದ್ರು ಸ್ಪಂದಿಸ್ತಿದ್ರೆ ನಾವು ಅವ್ರಿಗೆ ಒಳ್ಳೆ ಗೌರವ ಕೊಡ್ತೇವೆ, ಇಲ್ಲ ಸರ್ಕಾರಕ್ಕೆ ಮನೆ ಕೊಡ್ತೇವೆ, ಇಲ್ಲಿದ್ರೆ ಪ್ರತಿಭಟನೆ ಮಾಡ್ತೇವೆ. ಆ ವಿದ್ಯಾರ್ಥಿಗಳು ಸೇರ್ಕೊಂಡು ಪ್ರತಿಭಟನೆ ಅದು ಕಂಟಿನ್ಯೂ ಆಗ್ತದೆ. ಹೊಸ ಅಡ್ಮಿಷನ್ ಎಲ್ಲ ಮಾಡ್ತಾ ಇಲ್ಲ ಅಂತ. ಸೊ ಕೆಲವು ಸ್ಟೂಡೆಂಟ್ ಗಳು ಕರೆದಿದ್ವಿ ಇವತ್ತು ಬನ್ನಿ ಅಂತ. ಅವ್ರಿಗೆ ಇವತ್ತು ಕೆಲವು ಎಕ್ಸಾಮ್ಸ್ ಆಗ್ತಾ ಇದೆ. ಸೊ ಕೆಲವು ಮಕ್ಕಳಿಗೆ ಕರೆದಿದ್ದೇವೆ ಬನ್ನಿ ಅಂತ, ನಿಮ್ ಜೊತೆ ಅವ್ರು ಕೂಡ ಮಾತಾಡ್ಬೋದು ಅಂತ. ಸೊ ಅವ್ರು ವಿಸಿ ಹತ್ರ ಬರ್ತೇವೆ ಅಂತ ಹೇಳಿದ್ದಾರೆ. ಸೊ ವಿಸಿ ಅವರ ಬಳಿ ನಾವು ಅಪಾಯಿಂಟ್ಮೆಂಟ್ ತೆಗೆದು ಅವ್ರು ಕೂಡ ಭೇಟಿ ಮಾಡ್ತೇವೆ. ಜೊತೆಗೆ ಚಾತುರ್ಮುಖಿ ಗೂಂಜ್ ಬಗ್ಗೆ ಒಂದು QR ಕೋಡ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪೋಸ್ಟರ್ ಅಲ್ಲಿ. ಸೊ ದಿಸ್ ಇಸ್ ಅ ಹೆಲ್ಪ್ ಲೈನ್. ಈ QR ಕೋಡ್ ಅನ್ನ ಮಕ್ಕಳು ಸ್ಕ್ಯಾನ್ ಮಾಡಿ, ಸೊ ಏನು ಸಮಸ್ಯೆಗಳು ಅವರ ಕ್ಯಾಂಪಸ್ ನಲ್ಲಿ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಅವರು ನೇರವಾಗಿ NSUI ಸಂಘಟನೆಯನ್ನ ಸಂಪರ್ಕಿಸಬಹುದು. ಜೊತೆಗೆ ಇದಕ್ಕೆ ಹೆಲ್ಪ್ ಡೆಸ್ಕ್ ಅನ್ನ ನಮ್ಮ ಕೇಂದ್ರ ಸೆಂಟ್ರಲ್ ಟೀಮ್ ಇಂದ ಆಗಿದೆ, ರಾಜ್ಯದ ಸಮಿತಿಯಿಂದ ಒಂದು QR ಕೋಡ್ ನ ಒಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ಒಂದು ಹೆಲ್ಪ್ ಡೆಸ್ಕ್ ಅನ್ನ ಮಾಡಿರುವಂತದ್ದು. ಆ ಹೆಲ್ಪ್ ಡೆಸ್ಕ್ ನಲ್ಲಿ ತಾವು ವಿದ್ಯಾರ್ಥಿಗಳ ಧ್ವನಿಯಾಗಿ ಏನಾದ್ರು ಸಮಸ್ಯೆಗಳಿದ್ರೆ ತಾವು ವಿದ್ಯಾರ್ಥಿಗಳು ನೇರವಾಗಿ ಬಂದು QR ಕೋಡ್ ಸ್ಕ್ಯಾನ್ ಮಾಡಬಹುದು. ಪ್ರತಿಯೊಂದು ಕರೆಗೂ ಪ್ರತಿಯೊಂದು ಮೆಸೇಜ್ಗೂ ಕೂಡ ತಕ್ಷಣಕ್ಕೆ ರಿಪ್ಲೈ ಮಾಡುವಂತಹ ಒಂದು ತಂಡವನ್ನು ಕೂಡ ರೆಡಿ ಮಾಡಿದ್ದಾರೆ ಈ QR ಕೋಡ್ ಮುಖಾಂತರ. ಇದು ರಾಹುಲ್ ಗಾಂಧಿ ಅವರ ಒಂದು ಪ್ರಯತ್ನ. ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅನ್ನುವಂತ ಒಂದು ದಿಟ್ಟ ಹೆಜ್ಜೆಗೆ ಅವ್ರು ಕೈ ಹಾಕ್ತಾ ಇದ್ದಾರೆ. ಇದಕ್ಕೆ NSU ಸಂಘಟನಾ ಯುವ ಕಾಂಗ್ರೆಸ್ ಜೊತೆಯಾಗಿ ಸೇರಿ ಇದನ್ನು ಯಶಸ್ವಿಗೊಳಿಸಿ ಅಂತ ಭರವಸೆ ಇದೆ. ಅಲ್ಲ ಸೋನ, ಈಗ ಲಾಸ್ಟ್ ಟೈಮ್ ಈಗ ಚಾತುರ್ಮುಖಿ ಗೂಂಜ್ ಸ್ಪೆಸಿಫಿಕಲಿ ಈಗ ಇತ್ತೀಚಿನ ಆಗಿದ್ದು ಲೀಕ್ ಬಗ್ಗೆ ಅಷ್ಟೇ ಅಲ್ವಾ? ಈಗ ಚಾತುರ್ಮುಖಿ ಗೂಂಜ್ ಅಂತ ಹೇಳ್ಬಿಟ್ಟು ನೀವೇನಂದ್ರಿ ನಿಮ್ಮ ಸಮಸ್ಯೆಗಳು ಏನಿದ್ರೆ ಹೇಳಿ ಅಂತ. ಈಗ ಅದಕ್ಕೆ ಬಟ್ ನೀವು ಲೆಟರ್ ಕ್ಯಾಂಪೇನ್ ಮಾಡ್ತಿರೋದು ಇಟ್ಸ್ ಅಬೌಟ್ ಈಗ ಈಗ QR ಕೋಡ್ ಮಾಡೋದು ಅದಕ್ಕೆ ಅಲ್ವಾ? ಈಗ QR ಕೋಡ್ ನಲ್ಲಿ ಏನೆಲ್ಲ ಈಗ ನಾವು ಸರ್ ಕೆಲವು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದೇವೆ. ಈ ಕೆಲವು ಪಾಯಿಂಟ್ ಗಳಲ್ಲಿ ಕೇವಲ ನೀಟ್ ಮಾತ್ರ ಅಲ್ಲ, ನೀಟ್ ಅನ್ನುವಂಥದ್ದು ಈ ಕೆಲವು MBBS ಯಾರ ವಿದ್ಯಾರ್ಥಿಗಳು ಈಗ ರೆಡಿ ಆಗ್ತಾ ಇದ್ದಾರೆ ಅವ್ರಿಗೆಲ್ಲ ನೀಟ್ ಅನ್ನುವಂಥದ್ದು. ಇನ್ನು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಲ್ಲಿ ಕೆಲ ಶಿಕ್ಷಣ ನೀತಿಗಳಿಂದ ಸಮಸ್ಯೆ ಇರುವಂತದ್ದು. ಸೊ ಅದರ ಬಗ್ಗೆ ಕೂಡ ಒಂದು ಚರ್ಚೆಗೆ ಆ ಒಂದು ವೇದಿಕೆಯನ್ನ ಈ ಚಾತುರ್ಮುಖಿ ಗೂಂಜ್ ಮುಖಾಂತರ ನೀಡ್ತಾ ಇದ್ದೇವೆ. ಲೆಟರ್ ಕ್ಯಾಂಪೇನ್ ಮಾಡ್ತಾರೆ, ಪೋಸ್ಟ್ ಕಾರ್ಡ್ ಕ್ಯಾಂಪೇನ್ ಮಾಡ್ತಾರೆ, ಇದಕ್ಕಷ್ಟೇ. ಪೋಸ್ಟ್ ಕಾರ್ಡ್ ಕ್ಯಾಂಪೇನ್ ಇಸ್ ಓನ್ಲಿ ಫಾರ್ ನೀಟ್. ಎಸ್, ಚಾತುರ್ಮುಖಿ ಗೂಂಜ್ ಇಸ್ ಫಾರ್ ಎಲ್ಲ ಹಿಂದೆ ನೀವು ಚಾತುರ್ಮುಖ ನಿಮ್ಮ ಸ್ಟೇಟ್ ಇವ್ರು ಬಂದಾಗ ನೀವು ಅವಾಗ ಕ್ಯಾಂಪಸ್ ಹೋಗಿ ನಾವೆಲ್ಲ ಹೋಗಿ ಡಿಸ್ಕಷನ್ ಮಾಡ್ತೇವೆ, ನಾವ್ ಇದು ಮಾಡ್ತೇವೆ. ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್? ಈಗ ಈಗ ನೀವು ಮಾಡ್ತಾ ಇದ್ದೀರಿ, ಹೋಗಿ ನೀವು ಕ್ಯಾಂಪಸ್ ಹೋಗಿ ನೀವು ನಿಮ್ಮ NSU ಆಕ್ಟಿವಿಸ್ಟ್ ಹೋಗಿ ಏನ್ ಮಾಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ, ಇದ್ರಲ್ಲಿ ಏನ್ ಡಿಫ್ರೆನ್ಸ್? ಈಗ ನೀವು ಮಾಡ್ತಾನೆ ಇದ್ದೀರಲ್ಲ, ಮತ್ತೇನು ಈಗ? ಸರ್ ಹೇಳ್ತೇವೆ, ಇವಾಗ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ನಾವು ನಮ್ಮ ಮಟ್ಟದಲ್ಲಿ ಸಾಲ್ವ್ ಮಾಡ್ಕೊಂತೀವಿ. ಆದ್ರೆ ಇವಾಗ ನ್ಯಾಷನಲ್ ಕಮಿಟಿಯಿಂದ ಕನ್ನಯ್ಯ ಕುಮಾರ್ ಆಗಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ವಿನೋದ್ ಜಾಕರ್ ಇದ್ದಾರೆ, ಅವರು ಕೂಡ ಸೇರ್ಕೊಂಡು ಇದರ ಬಗ್ಗೆ ಒಂದು ಅವಲಂಬನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಕೇವಲ ಪೇಪರ್ ಲೀಕ್ ಮಾತ್ರ ಅಲ್ಲ, ಇನ್ನೂ ಕೆಲವು ಸಮಸ್ಯೆಗಳು ಬಹಳಷ್ಟು ಇದೆ. ಸೊ ದ ಸಿಸ್ಟಮ್ ಎಕ್ಸಾಮಿನೇಷನ್ ಸಿಸ್ಟಮ್ ಅಲ್ಲಿ ಓವರ್ ಹಾಲ್, ಪೇಪರ್ ಸೆಟ್ಟಿಂಗ್, ಪ್ರಿಂಟಿಂಗ್, ಟ್ರಾನ್ಸ್ಪೋರ್ಟ್, ಎಕ್ಸಾಮ್ ಸೆಂಟರ್ಸ್, ಡಿಜಿಟಲ್ ಸೆಂಟರ್. ಸೊ ಯಾವ ರೀತಿಯಾಗಿ ವಿದ್ಯಾರ್ಥಿ ಅಭಿಪ್ರಾಯನ ಕೇಳ್ತೇವೆ. ಈ ಪೇಪರ್ ಲೀಕ್ ಹೇಗೆ ಆಗ್ತಾ ಇದೆ, ಕೆಲವು ಕೋಚಿಂಗ್ ಸೆಂಟರ್ ಗಳಿಂದ ಆಗ್ತಾ ಇದೆ, ಇನ್ನು ಕೆಲವು ಭಾಗದಲ್ಲಿ ಪೇಪರ್ ಲೀಕ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಅವ್ರು ಕೂಡ ನಮ್ಗೆ ಸಂಪರ್ಕ ಮಾಡಿ ಈ QR ಕೋಡ್ ಅಲ್ಲಿ ಹೇಳ್ಬಹುದು. ಅದು ಬೇಸಿಕಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾಲಿಸಿ ಚೇಂಜಸ್ ಅದೆಲ್ಲ ಇಶ್ಯೂ ಇದೆ. ಈಗ ನಿಮಗ್ ಬರ್ತಾ ಇರೋದು ಈಗ ಕ್ಯಾಂಪಸ್ ನಲ್ಲಿ ಬರ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಇದನ್ನೇ ಹೇಳಿದ್ರು, ಈಗ
ಈಗ ಇಲ್ಲಿಂದ ಕ್ಯಾಂಪಸ್ ಕೊಣಾಜೆಯಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ತದೆ. ಇಂತ ಇಶ್ಯೂಸ್ ಬರುತ್ತೆ. ಇದನ್ನ ಅಗೇನ್ NSUI at the local level should address it. ಈಗ ಅಲ್ಲಿ ನ್ಯಾಷನಲ್ ಇಶ್ಯೂಸ್ ಬೇರೆ. ಈಗ ನಿಮ್ಗೆ ಸಾಧಾರಣವಾಗಿ ನಿಮ್ಗೆ ಕಂಡು ಬರೋದು ಇಲ್ಲಿ ಆಗೋ ಇದಕ್ಕೆ ಸಮಸ್ಯೆಗಳ ಬಗ್ಗೆ. ಟೀಚರ್ಸ್ ಇಲ್ಲ, ಸರಿಯಾಗಿ ಪಾಠ ಆಗ್ತಾ ಇಲ್ಲ, ಅದೆಲ್ಲ ಈಗ ಅಂತ ಇಶ್ಯೂಸ್. ಈಗ ಅಂತ ಇಶ್ಯೂಸ್ ಬರ್ತಾ ಇದೆ, ಅದು ಪ್ರತಿದಿನ ಬರ್ತದೆ. ಫೀಸ್ ಬಗ್ಗೆ, ಮಾರ್ಕ್ಸ್ ಕಾರ್ಡ್ ಇಶ್ಯೂಸ್. ಹಿಂದೆ ನಡ್ಕೊಂಡು ಬಂದಿರುವಂತ ಇದಕ್ಕೆ ಈಗ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್? ಈಗ ನೀತಿನಲ್ಲಿ ನಮ್ಮ ಒಂದು ಉದ್ದೇಶ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮಾಡಬೇಕು. ನೀವು ಮಾಡ್ತಾ ಇದ್ರಿ NSUI ಆಕ್ಟಿವಿಸ್ಟ್, ನೀವು ಹೋಗಿ ಕ್ಯಾಂಪಸ್ ಕೇಳ್ತಾ ಮಾಡ್ತಾ ಇದ್ರಿ. ಅದಕ್ಕೆ ಈಗ ನೀವು ಮಾಡ್ತಾ ಇರೋ ಕ್ಯಾಂಪೇನ್ ಏನ್ ಡಿಫ್ರೆನ್ಸ್? ವಾಟ್ ದ ಡಿಫ್ರೆನ್ಸ್ ಇಸ್, ಚಾತುರ್ಮುಖಿ ಗೂಂಜನ ನಮ್ಮ ಸಮಸ್ಯೆಗಳ ಲೋಕಲ್ ಇದ್ದಲ್ಲಿ ಅದು ಬಗೆಹರಿ ಆಗದ ಸಂದರ್ಭದಲ್ಲಿ we can reach to our state leaders and we have an opportunity to reach to our national leaders as well. ಸೊ ನಮ್ಮ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಲೋಕಲ್ ಇಶ್ಯೂಸ್ ಬಗ್ಗೆ ಅವ್ರಿಗೆ ಹೇಳುವಂತ ಒಂದು ಅವಕಾಶ, ಆಪರ್ಚುನಿಟಿ ನಮ್ಗೆ ಸಿಗ್ತಾ ಇದೆ. ಸೊ ಏನಾದ್ರು ಲೋಕಲ್ ಇಶ್ಯೂಸ್ ಇದ್ದಾಗ ಇಲ್ಲಿ ಸರಿಯಾಗಿ ಪರಿಹಾರ ಆಗ್ತಾ ಇರೋ ಸಂದರ್ಭದಲ್ಲಿ ವಿ ಕ್ಯಾನ್ ರೇಸ್ ದಿಸ್ ಇಶ್ಯೂ ಇನ್ ದ ನ್ಯಾಷನಲ್ ಲೆವೆಲ್ ಆಲ್ಸೋ. ಸೊ ಅದನ್ನ ಅವರು ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ, ಅದರ ಪ್ರಕಾರ ಯಾವ ರೀತಿಯಾಗಿ ಪರಿಹಾರ ನೀಡಬೇಕು ಅವರು ಅದಕ್ಕೆ ಸಿದ್ಧರಾಗಿರ್ತಾರೆ. ಇದು ಎಲ್ಲಿ ತನಕ ಇರುತ್ತೆ? ಇದು ಈ ಮಂತ್ ಎಂಟ್ನ ತನಕ ಈ ಚಾತುರ್ಮುಖಿ ಗೂಂಜ್ ನಡೆಯುತ್ತೆ. ಅಂದ್ರೆ ಮಂಗಳೂರಿನಲ್ಲಿ ಕ್ಯಾಂಪಸ್ ಪರ್ಮನೆಂಟ್ NSUI ಪರ್ಮನೆಂಟ್. ಈ ಚಾತುರ್ಮುಖಿ ಗೂಂಜ್ ಅಂತ ಕಾರ್ಯಕ್ರಮ ಈ ತಿಂಗಳು ಮಾತ್ರ, ಈ ಮಂತ್ ಎಂಟ್ ತನಕ. ಅದೇ ಇನ್ನೊಂದು ಪ್ರೋಗ್ರಾಮ್ ಮಾಡ್ತೇವೆ ಸರ್. ನಮ್ಮ ಮುಖ್ಯ ಉದ್ದೇಶ ಈಗ ಚಾತುರ್ಮುಖಿ ಗೂಂಜ್ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಯಾಕಂತ ಹೇಳಿದ್ರೆ ಇಷ್ಟು ಬಾರಿ 24ರಲ್ಲಿ 20 ಪೇಪರ್ ಲೀಕ್ ಆಗಿದೆ. ಇಷ್ಟಾದ್ರೂ ಕೂಡ ಕೇಂದ್ರ ಸರ್ಕಾರ ಧರ್ಮೇಂದ್ರ ಕಂಟಿನ್ಯೂ ಮಾಡ್ತಾ ಅಂತ ಹೇಳಿದ್ರೆ ಇದು ನಾವು ವಿದ್ಯಾರ್ಥಿಗಳನ್ನು ನಾಚಿಕೆಯಾದ ಸಂಗತಿ. ಇಟ್ ಇಸ್ ಅ ಶೇಮ್ ಫಾರ್ ಸ್ಟೂಡೆಂಟ್ ಕಮ್ಯುನಿಟಿ, ಸ್ಟೂಡೆಂಟ್ ಫ್ರಾಟರ್ನಿಟಿ, because we want his resignation. So we are doing this campaign. And in the month of August, we will barge into Delhi and Parliament Gherav. What's the purpose of having it when the issue students themselves are not coming forward? No sir, we don't want this crime to come again in the future, sir. If Dharmendra is sacked, we feel that in the upcoming days ಈ ರೀತಿಯಾದಂತ ಒಂದು ಪೇಪರ್ ಲೀಕ್ ಆಗುದಿಲ್ಲ. ಇದು ಹಿಂದೆ ಯಾವ ಯಾವ ಮಾಫಿಯಾ ಇದೆ ಅಂತ ಹೇಳಿ ಅಧಿಕಾರಿಗಳಿಗೆ ಗೊತ್ತಿರ್ಬೋದು. ಎಷ್ಟು ಅಧಿಕಾರಿಗಳ ತಳದಂಡ ಆಗಿದೆ ಅದನ್ನು ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾರು ಕೂಡ ಅಧಿಕಾರಿಗಳಾಗ್ಲಿ ಸಚಿವರಾಗ್ಲಿ ಕೆಲವರನ್ನ ಬಂಧಿಸಿ ಜೈಲಿಗೆ ಹಾಕಿದ್ದಾರೆ, ಕೆಲವರನ್ನ ಬಂಧಿಸಿ ಜೈಲಿಗೆ ಸಾಕ. ಇದ್ರ ಹಿಂದೆ ಯಾರಿದ್ದಾರೆ ಅದನ್ನ ಇವರು ಫಸ್ಟ್ ಪತ್ತೆ ಹಚ್ಚಬೇಕು. ಯಾಕಂದ್ರೆ 17 ಮಂದಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿ ನಾವು ಮಾಧ್ಯಮದಲ್ಲಿ ನೋಡ್ತೇವೆ ಸರ್. 17 ಮಂದಿ ವಿದ್ಯಾರ್ಥಿಗಳ ಜೀವಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತಾದ್ರೆ ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಆವಾಗ ಅವ್ರ ಹೆತ್ತವರಿಗೂ ಕೂಡ ಒಂದು ಶಾಂತಿ ಸಿಗ್ತದೆ, ತಮ್ಮ ಮಕ್ಕಳಿಗೆ ಅಂತ ಒಂದು ಭಾವನೆ ಬರ್ತದೆ. ಥ್ಯಾಂಕ್ ಯು. ಇದರದ್ದು ಲಾಂಚ್ ಅನ್ನ ಮಾಡ್ತೀವಿ, ಪೋಸ್ಟರ್ ಬಿಡುಗಡೆ.